ಸೊ ನಾನು RCB ಅವ್ರ ಸಂಭವ ಮಾಡೋದ್ರಲ್ಲಿ ಎತ್ತಿದ ಕೈಗಳು ಏನೇನೈತೆ ಅಂತ ನೋಡವ. ಸೊ ಲಾಸ್ಟ್ ಓವರ್ಲಿ ಹೇಳು ಫಸ್ಟ್ 6 ಹೊಡ್ಸ್ಕೊಂಡ ತಕ್ಷಣ ಅವ್ರ ಮನೆವರೆಗೂ ಎಷ್ಟೋ ಜನ ಹೋಗ್ಬಿಟ್ಟಿದ್ರು, ಆಮೇಲೆ ವಾಪಸ್ ರಿಟರ್ನ್ ಬಂದುಬಿಟ್ರು. ಸೊ ಏನೋ ನಿಮಗೆ ಗೊತ್ತು. ಸೊ ನನ್ನ 28 ಡೇಸ್ ಚಾಲೆಂಜ್ನ 19ನೇ ದಿನ ಸರ್ಕಸ್ಸು ಔಟ್ಡೋರಲ್ಲಿ, ಅದು ಬ್ಯೂಟಿಫುಲ್ ಜಾಗದಲ್ಲಿ. ಸೊ ನೋಡಿ ನೀವೇ ಜಾಗ ಹೆಂಗೈತೆ ಅಂತ, ಸಖತ್ತಾಯ್ತಾ ಗದ್ದೆ ಬೈಲಲ್ಲಿ. ಸೊ ಪರ್ಸ್ನಲ್ ಕೆಲಸ ಇರೋದ್ರಿಂದ ಹೊರಗಡೆ ಬಂದುಬಿಟ್ಟಿದ್ದೆ ಬೆಳಗ್ಗೆನೇ. ಸೊ ಹಂಗಾಗಿ ಇಲ್ಲೇ ವಾಕಿಂಗು ಜಾಕಿಂಗು ಎಲ್ಲ. ಪ್ಲೇಸ್ ಸೂಪರಾಗೈತಲ್ವಾ? 18ರ ನಂಟು ಗಂಟು ಎಲ್ಲ ಬಿಡಿಸ್ಕೊಂಡಿದ್ದೀವಿ. ನೋಡವ 22ಕ್ಕೆ ಏನಾಯ್ತದೆ ಅಂತ ವೆಯ್ಟ್ ಮಾಡವ. ನೆನ್ನೆ ಮ್ಯಾಚ್ ಮಾತ್ರ ಭಯಂಕರ ಅದ್ದೂರಿಯಾಗಿತ್ತು. ಎಷ್ಟು ಮನ್ಸಿಗೆ ಸಮಾಧಾನ ಆಗೋಯ್ತು. ಸೊ ಲಾಸ್ಟ್ ಓವರ್ಲಿ ಹೇಳು ಫಸ್ಟ್ 6 ಹೊಡ್ಸ್ಕೊಂಡ ತಕ್ಷಣ ಅವ್ರ ಮನೆವರೆಗೂ ಎಷ್ಟೋ ಜನ ಹೋಗ್ಬಿಟ್ಟಿದ್ರು, ಆಮೇಲೆ ವಾಪಸ್ ರಿಟರ್ನ್ ಬಂದುಬಿಟ್ರು. ಸೊ ಏನೋ ನಿಮಗೆ ಗೊತ್ತು, ಆ ಥರ ಪರಿಸ್ಥಿತಿಲಿದ್ರು. ಆಮೇಲೆ ಮಾಡ್ದ ಬೌಲಿಂಗು ಮಾತ್ರ ಚಿಂದಿ, ಯಾಕಪ್ಪ ಕೊಟ್ರಿ ಇವನಿಗೆ ಅಂತ ಅನ್ಕೊಬಿಟ್ಟಿದ್ದೆ. ಚಿಂದಿ ಮನಸ್ಸು ಕುಸ್ಸಾಗೋಯ್ತು. ಅಂಥ ಕುಸ್ಸು ಹೇಳೋಕ್ಕಾಗ್ತಿಲ್ಲ. ನೋಡವ 22ಕ್ಕೆ ಏನು ಸಂಭವ ಮಾಡ್ತಾರೆ RCB ಅವರು ಅಂತ. ಸೊ ನಾನು RCB ಅವ್ರ ಸಂಭವ ಮಾಡೋದ್ರಲ್ಲಿ ಎತ್ತಿದ ಕೈಗಳು ಏನೇನೈತೆ ಅಂತ ನೋಡವ. ಸದ್ಯಕ್ಕೆ ವಾಕ್ ಮಾಡ್ತಾ ಇರವ ಇವಾಗ ಈ ಬ್ಯೂಟಿಫುಲ್ ಪ್ಲೇಸಲ್ಲಿ. ಸಕ್ಕದಾಗೈತಲ್ವಾ ಜಾಗ? ಈ ಸಲ RCB ಅವರು ಮಿಸ್ ಮಾಡಿದ್ರೆ ಕಪ್ ಹೊಡಿತಾರೆ ಅಂತ ನನಗೆ ಅನ್ನಿಸ್ತೈತೆ. ಇದು RCBಯ ಹೊಸ ಅಧ್ಯಾಯ ಅಂತಲೂ ಅನ್ನಿಸ್ತೈತೆ. ಸೊ ನಿಮ್ಗೇನು ಅನ್ನಿಸ್ತೈತೆ ಅಂತ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ 28 ಡೇಸ್ ಲೈಟ್ ಚಾಲೆಂಜಲ್ಲಿ ನಿಜವಾಗ್ಲೂ ಗದ್ದೆ ಹತ್ರ ಎಲ್ಲ ಬಂದು ವಾಕಿಂಗ್ ಮಾಡ್ತೀನಿ ಜಾಕಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಸಕ್ಸಸ್ಫುಲ್ಲಾಗಿ ಆಗ್ತಾ ಇದೆ 19ನೇ ದಿನದ ಜಾಕಿಂಗು ವಾಕಿಂಗು ಎಲ್ಲ. ಒಂದು ವಿಷಯ ಇವಾಗ ಗೊತ್ತಾಯಿತು, ಗದ್ದೆ ಥಿಯೋರಿ ಮೇಲೆ ನಡಿಬೇಕು ಅಂದರೆ ನಿಜವಾಗ್ಲೂ ಪ್ರಾಕ್ಟೀಸ್ ಬೇಕು, ಇಲ್ಲ ಅಂತಂದರೆ ದಬ ಕಳೆದು ಅಂತ. ಫೋನ್ ಇಟ್ಕೊಂಡು ಬ್ಯಾಲೆನ್ಸೇ ಮಾಡೋಕ್ಕಾಗ್ತಿರಲಿಲ್ಲ ನನ್ನ ಕೈಲಿ. ಹೆಂಗೋ ಬ್ಯಾಲೆನ್ಸ್ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಹಿಂದ್ಗಡೆ ತೆಂಗಿನ ಮರ ಕಾಣಿಸ್ತಾ ಇದೆ ನೋಡಿ, ಅಲ್ಲಿವರೆಗೂ ಹೋಗ್ಬಿಟ್ಟು ಬಂದೆ. ಮೊಬೈಲ್ ಅಂತೂ ಇಟ್ಕೊಂಡೆಲ್ಲ ಹೋಗೋಕ್ಕಾಗಿಲ್ಲ. ಜಾಗನ ಎಂಜಾಯ್ ಮಾಡಬೇಕು ಅಂತ ಅನಿಸ್ತು. ಮೊಬೈಲ್ ತೆಗೆದು ಜೋಬ್ಗೆ ಹಾಕೊಂಡು ಆರಾಮಾಗಿ ನಡ್ಕೊಂಡೋದೆ. ಸಖತ್ ಮಜಾ ಬಂತು ಮಾತ್ರ. ಗದ್ದೆ ಬೈಲಲ್ಲಿ ಒಂದಷ್ಟು ಸುತ್ತಬಿಟ್ಟು ನನ್ನ 28 ಡೇಸ್ ಲೈಟ್ ಚಾಲೆಂಜಲ್ಲಿ 19ನೇ ದಿವಸನೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ. ರಿಲೇಷನ್ ಮನೇಲೂ ಬಿಟ್ಟಿಲ್ಲ ನೋಡಿ. ಚಾಲೆಂಜ್ ಅಂದರೆ ಚಾಲೆಂಜು. RVದು 28 ಡೇಸ್ ಲೈಟ್ ಚಾಲೆಂಜು. ಗದ್ದೆ ಬೈಲಲ್ಲಿ ಬರೀ ಹೋಗ್ಬಿಟ್ಟು ವಾಕಿಂಗ್ ಮಾಡಿದ್ರೆ ಕರಗಲ್ಲ. RV ಮೈ ಬಗ್ಸ್ಬಿಟ್ಟು ಕೆಲಸ ಮಾಡಬೇಕು ಅಂತೀರಾ? ಕಂಡೋರ್ ಗದ್ದೆಗೆ ಹೋಗ್ಬಿಟ್ಟು ಮೈ ಬಗ್ಸ್ ಕೆಲಸ ಮಾಡೋಕ್ಕೋಯ್ತು ಅಂದರೆ ಬಗ್ಗಿರುವಾಗಲೇ ಏನು ಮಾಡ್ಬಿಡ್ತಾನೆ ಅಂತ ನಿಮಗೆ ಗೊತ್ತು. ಇದುವರೆಗೂ 18 ದಿನ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೆ, ಆದರೆ ಈ 19ನೇ ದಿನ ಸಖತ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ, ಅದಂತೂ ಗ್ಯಾರಂಟಿ. ನನ್ನ 28 ಡೇಸ್ ಲೈಟ್ ಚಾಲೆಂಜ್ನ ರೂಲ್ಸ್ಗಳೆಲ್ಲ ನೋಡಬೇಕು ಅಂದರೆ ಡೇ 1 ಡೇ 2 ವಿಡಿಯೋದಲ್ಲಿ ನೋಡಿ. ನನ್ನ 28 ಡೇಸ್ ಲೈಟ್ ಚಾಲೆಂಜಲ್ಲಿ 19ನೇ ದಿನ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಾಯಿತು. 20ನೇ ದಿನದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.